ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಬ್ರಹ್ಮಾಂಡದ ಮೂಲ ಶಬ್ದ. ಬ್ರಹ್ಮಾಂಡದ ಶಬ್ದವು ಮನುಷ್ಯನ ಪ್ರಜ್ಞೆಯೊಂದಿಗೆ ಹೊಂದಿಕೆಯಾಗಿದೆ ಅನ್ನೋದನ್ನು ತಿಳಿಸುತ್ತಾ ಈ ಹಿಂದಿನ ವಿಡಿಯೋದಲ್ಲಿ ಪ್ರಜ್ಞಾವಸ್ಥೆಯ ಬಗ್ಗೆ ತಿಳಿಸಿದ್ದೇನೆ. ಮನುಷ್ಯನ ಪ್ರಜ್ಞೆ ಜನ್ಮಿಸುವಾಗ ಮನುಷ್ಯನ ಪ್ರಜ್ಞೆಯೊಂದಿಗೆ ಶಬ್ದವು ಹೇಗೆ ಹೊಂದಿಕೊಂಡಿದೆ, ಆ ಶಬ್ದದ ಬಗ್ಗೆ ನಾವೆಷ್ಟು ತಿಳಿದಿದ್ದೇವೆ. ಅಗೋಚರವಾದಂತಹ ಶಕ್ತಿ, ಅಗೋಚರವಾದಂತಹ ಕಂಪನಗಳು, ಅಗೋಚರವಾದಂತಹ ಜಗತ್ತಿನ ಬಗ್ಗೆ ಮಾತನಾಡುವಾಗ ದೂರವಿರುವ ವಿಷಯ ಅನ್ನಿಸ್ಬೋದು. ಆದರೆ ಅಗೋಚರ, ಅದೃಶ್ಯವಾದಂತಹ, ದೂರ ಇರುವಂತಹ ವಿಷಯ ಅಲ್ಲ. ನಮ್ಮೊಂದಿಗೆ ಅಗೋಚರವಾದಂತಹ ಜಗತ್ತು, ಕಂಪನಗಳು, ಶಕ್ತಿಗಳು ಇವೆ. ಅದರೊಂದಿಗೆ ನಾವಿದ್ದೇವೆ, ನಮ್ಮೊಂದಿಗಿದೆ, ನಮ್ಮಲ್ಲಿದೆ ಅನ್ನೋದನ್ನು ನಾವು ಸರಿಯಾಗಿ ಅರಿವಿನಿಂದ ತಿಳಿಬೇಕಾಗಿದೆ. ಜಗತ್ತಿನ ಮೂಲ ಶಬ್ದದ ಬಗ್ಗೆ ಮಾತಾಡ್ತಾ ಇರುವಾಗ ನಮಗೆ ಅದರ ಮಹತ್ವ ತಿಳಿದಿರುತ್ತೆ. ಕೆಲವು ವಿಷಯಗಳಾದರೂ ಅದರ ಬಗ್ಗೆ ಎಲ್ಲರಿಗೂ ತಿಳಿದಿರುತ್ತೆ, ತಿಳಿಯದೇ ಇರುವಂತಹ ವಿಷಯಗಳು ಇರುತ್ತೆ. ಓಂ ಅನ್ನುವಂತಹ ಶಬ್ದವನ್ನು ನಾವೆಲ್ಲ ತಿಳಿದಿದ್ದೇವೆ. ಈ ಪ್ರಜ್ಞೆಯು ಜಗತ್ತಿನ ಮೂಲ ಶಬ್ದ ಅನ್ನೋದು ನಮಗೆಲ್ಲ ತಿಳಿದಿದೆ. ಸೃಷ್ಟಿಯ ಆರಂಭದಲ್ಲಿ ಹೊರಹೊಮ್ಮಿದಂತಹ ಮೂಲ ಶಬ್ದ ಓಂ ಆಗಿದೆ. ಈ ಶಬ್ದದ ಬಗ್ಗೆ ವೈಜ್ಞಾನಿಕವಾಗಿ ಈ ಆಕೃತಿಯಲ್ಲಿ ಆಗ್ಬೋದು, ಈ ಶಬ್ದದಲ್ಲಿ ಆಗ್ಬೋದು ಪಾಸಿಟಿವಿಟಿ ಇದೆ ಮತ್ತು ಇದರಲ್ಲಿ ಕಂಪನಗಳು ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಈಗಾಗಲೇ ವೈಜ್ಞಾನಿಕವಾಗಿ ನಮಗೆಲ್ಲರಿಗೂ ತಿಳಿದಿರಬಹುದು ಅಥವಾ ತಿಳಿಯದೇ ಇರಬಹುದು. ಆದರೆ ತಿಳಿಸಲ್ಪಟ್ಟಿದೆ. ಖಗೋಳ ವಿಜ್ಞಾನಿಗಳು ಈ ಶಬ್ದದ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ. ಸೂರ್ಯನ ಸುತ್ತಲೂ ಈ ಶಬ್ದವು ಹೊರಹೊಮ್ಮುತ್ತಾ ಇದೆ ಅನ್ನೋದನ್ನು ವಿಜ್ಞಾನಿಗಳು ತಿಳಿಸಿದ್ದಾರೆ. ಜರ್ಮನ್ನ ಭೂಗೋಳ ವಿಜ್ಞಾನಿಯೊಬ್ಬರು ಈ ಒಂದು ಆಕೃತಿಗಳ ಅಧ್ಯಯನ ಮಾಡುತ್ತಾ ಆಕೃತಿಗಳಲ್ಲಿ ಇರಬಹುದಾದಂತಹ ಕಂಪನಗಳನ್ನು ಕಂಡುಹಿಡಿಯುವಂತಹ ಯಂತ್ರವನ್ನು ಕಂಡುಹಿಡಿತಾರೆ. ಆಕೃತಿ ಆಗಬಹುದು, ಯಾವುದೇ ಒಂದು ಸ್ಥಳದಲ್ಲಿ, ವಿವಿಧ ಸ್ಥಳಗಳಲ್ಲಿ ವಿವಿಧವಾದಂತಹ ಕಂಪನ ಸಾಮರ್ಥ್ಯಗಳನ್ನು ಅವರು ಕಂಡುಹಿಡಿಯಬಹುದಾದಂತಹ ಯಂತ್ರವನ್ನು ಕಂಡುಹಿಡಿದಾಗ ಆ ಯಂತ್ರಕ್ಕೆ ಲಂಬ ಆಂಟಿನಾ ಅಂತ ಹೇಳಲಾಗುತ್ತೆ. ಆ ಯಂತ್ರವನ್ನು ಕಂಡುಹಿಡಿದು ಸತ್ತ ಹೆಣದ ಮೇಲೆ, ಬದುಕಿರುವ ಮನುಷ್ಯನ ಮೇಲೆ ಓಂ, ಸ್ವಸ್ತಿಕ್, ಈ ಎಲ್ಲ ಒಂದು ಆಕೃತಿಗಳ ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ನೋಡಿದಾಗ ಓಂ ಅನ್ನುವಂತಹ ಆ ಆಕೃತಿಯಿಂದ ಹೊರಹೊಮ್ಮುವಂತಹ ಕಂಪನಗಳ ಬಗ್ಗೆ ಅವರು ತಿಳಿಸ್ತಾರೆ. ಹೆಚ್ಚು ಪಾಸಿಟಿವಿಟಿ ಇರೋದು ಜಗತ್ತಿಗೆ ತಿಳಿಯುತ್ತೆ. ಹಾಗೆಯೇ ಆ ಶಬ್ದದಲ್ಲಿಯೂ ಹೊರಹೊಮ್ಮುವಂತಹ ಆ ಕಂಪನದಲ್ಲಿಯೂ ತುಂಬ ಪಾಸಿಟಿವಿಟಿ ಇದೆ ಅನ್ನೋದನ್ನು ಅವರು ತಿಳಿಸ್ತಾರೆ. ಅದೇ ಕಾರಣಕ್ಕೆ ನಮ್ಮ ಸನಾತನಿಯರು ಪ್ರಾರಂಭದಲ್ಲೇ ತಿಳಿಸಿದ್ದಾರೆ. ಸೃಷ್ಟಿಯ ಮೂಲದಿಂದ ಬಂದಂತಹ ವೇದಗಳಲ್ಲಿ, ಮಂತ್ರಗಳಲ್ಲೇ ನಾವು ಓಂ ಅನ್ನುವಂತಹ ಉಚ್ಚಾರವನ್ನು ಮಾಡ್ತೇವೆ. ನಮ್ಮ ಹೋಮ ಹವನಗಳು, ಮಂತ್ರಗಳು ಎಲ್ಲವೂ ಪ್ರಾರಂಭವಾಗುವುದು ಓಂ ಅನ್ನುವಂತಹ ಅಕ್ಷರದಿಂದ. ಅಥರ್ವರ್ಣ ವೇದದಲ್ಲಿ ತಿಳಿಸಿರುವಂತೆ ಗಂಟನಾದ ಚಿಕಿತ್ಸಾ ಅಂದರೆ ಓಂ ಅನ್ನುವಂತಹ ಆ ಗಂಟೆಯಿಂದ ಬರುವಂತಹ ಓಂ ಅನ್ನುವಂತಹ ಶಬ್ದದಿಂದ ಚಿಕಿತ್ಸೆಯನ್ನು ಮಾನವರಿಗೆ ನೀಡಲಾಗುತ್ತೆ.
ಅಂದರೆ ಯಾವುದೇ ಒಂದು ವ್ಯಾಧಿಯಿಂದ ಗುಣಮುಖರಾಗಲು ಈ ಒಂದು ಶಬ್ದವನ್ನು ಅವರು ಚಿಕಿತ್ಸಾ ಕ್ರಮದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಮತ್ತು ಜಗತ್ತಿನಾದ್ಯಂತ ಬೌದ್ಧರು, ಜೈನರು, ಹಾಗೆ ತಿಳಿದಂತಹ ವಾಸ್ತುಶಾಸ್ತ್ರ ಆಗ್ಬೋದು, ಚಿಕಿತ್ಸಾ ಕ್ರಮದಲ್ಲಿ ಆಗ್ಬೋದು, ಈ ಶಬ್ದವನ್ನು ಅಳವಡಿಸಿಕೊಳ್ಳಲಾಗಿದೆ. ಓಂ ಅನ್ನುವಂತಹ ಅಕ್ಷರ, ಈ ಅಕ್ಷರವು ಅವಿಭಾಜ್ಯವಾಗಿದೆ. ಈ ಅಕ್ಷರ ನಮಗೆ ನೋಡಲಿಕ್ಕೆ, ನಾವು ಉಚ್ಚಾರ ಮಾಡೋದು ಒಂದೇ ಆಗಿದ್ದರೂ, ಓಂ ಅನ್ನೋದು ನೋಡಲಿಕ್ಕೆ ಒಂದೇ ಅಕ್ಷರವಾಗಿ ನಮಗೆ ಕಾಣಿಸಿದ್ರು, ಈ ಅಕ್ಷರವು ಅವಿಭಾಜ್ಯವಾಗಿದೆ. ಆ ಮತ್ತು ಉ, ಮ ಈ ಮೂರು ಅಕ್ಷರಗಳಿಂದ ಆಗಿದೆ. ಆ, ಉ, ಮ ಅಕ್ಷರಗಳಿಂದ ಈ ಒಂದು ಓಂ ಶಬ್ದವು ಹೊರಹೊಮ್ಮುತ್ತೆ. ಈ ಅಕ್ಷರಗಳು ಮಾನವನ ಜನ್ಮದ ಪ್ರಜ್ಞಾವಸ್ಥೆಗೆ ಹೇಗೆ ಹೊಂದಿಕೊಂಡಿದೆ, ಬ್ರಹ್ಮಾಂಡದ ಆ ಶಬ್ದವು ಹೇಗೆ ಮಾನವರ ಪ್ರಜ್ಞೆಗೆ ಹೊಂದಿಕೊಂಡಿದೆ. ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೆ, ಮಾನವರ ಪ್ರಜ್ಞೆ ಮನುಷ್ಯ ಜನ್ಮಿಸುವಾಗ ಜಾಗೃತ್ ಅನ್ನುವ ಅವಸ್ಥೆಯಲ್ಲಿ ಅವರು ಜನ್ಮಿಸ್ತಾರೆ. ಅಂದರೆ ಜಾಗೃತ್ ಅವಸ್ಥೆಗೆ ಆ ಅನ್ನುವಂತಹ ಅಕ್ಷರ ಹೊಂದಿಕೊಂಡಿದೆ. ಮೊದಲನೆಯ ಅವಸ್ಥೆಯಾದಂತಹ ಜಾಗೃತ್ ಅವಸ್ಥೆಗೆ ಆ ಅಕ್ಷರವು ಹೊಂದಿಕೊಂಡಿದೆ. ಅಂದರೆ ಈ ಒಂದು ವಿಷಯಾಶಕ್ತಿಗಳು, ಈ ಒಂದು ಸ್ಥೂಲ ವಿಷಯ ವಸ್ತುಗಳ ಮೇಲೆ ಜಾಗೃತಿ ಇರುವಂತಹ ಒಂದು ಆ ಅವಸ್ಥೆಗೆ, ಅಂದರೆ ಉತ್ಪತ್ತಿಯನ್ನು ಸೂಚಿಸುತ್ತೆ. ಬ್ರಹ್ಮಾಂಡದ ಈ ಜಗತ್ತಿನಲ್ಲಿ ಮಾನವರ ಉತ್ಪತ್ತಿಯಾಗ್ಬೋದು, ಜೀವಿಗಳ ಉತ್ಪತ್ತಿಯಾಗ್ಬೋದು, ಈ ಒಂದು ಅವಸ್ಥೆಯನ್ನು ಸೂಚಿಸುತ್ತೆ. ಜಾಗೃತ ಅನ್ನುವಂತಹ ಈ ಅವಸ್ಥೆ, ಪ್ರಜ್ಞಾವಸ್ಥೆಯಲ್ಲಿ ಉತ್ಪತ್ತಿಯನ್ನು ಸೂಚಿಸೋದ್ರಿಂದ ಈ ಒಂದು ಉತ್ಪತ್ತಿಯ ದೇವತೆಯು ಬ್ರಹ್ಮ ಆಗಿದ್ದಾರೆ. ಹಾಗಾಗಿ ಈ ಅಕ್ಷರ ಬ್ರಹ್ಮನ ಒಂದು ಉತ್ಪತ್ತಿಯನ್ನು ತಿಳಿಸುತ್ತೆ. ಎರಡನೇ ಅಕ್ಷರವಾದಂತಹ ಉ ಅನ್ನುವಂತಹ ಅಕ್ಷರ ಎರಡನೇ ಸ್ವಪ್ನಾವಸ್ಥೆಗೆ ಹೊಂದಿಕೊಂಡಿದೆ. ಸ್ವಪ್ನಾವಸ್ಥೆ ಅಂದರೆ ಪೂರ್ವ ಸಂಸ್ಕಾರಗಳ ಪ್ರಜ್ಞೆ, ಒಳ ಮನಸ್ಸು, ಅಂತರ್ಮನಸ್ಸು, ಅಂತರ್ಪ್ರಜ್ಞೆ ಇದನ್ನು ಸೇರಿರುವಂತಹ ಆ ಒಳ ಮನಸ್ಸು ಸ್ವಪ್ನಾವಸ್ಥೆ. ಈ ಅವಸ್ಥೆಗೆ ಈ ಉ ಅನ್ನುವಂತಹ ಅಕ್ಷರವು ಸೇರಿಕೊಂಡಿದೆ. ನಮಗೆಲ್ಲ ತಿಳಿದಿದೆ, ಇದು ಪಾಲನೆ ಮಾಡುವಂತಹ ವಿಷ್ಣು ದೇವರಿಗೆ ಸೇರಿದಂತಹ ಅಕ್ಷರ ಆಗಿದೆ. ಅಂದರೆ ಸ್ವಪ್ನಾವಸ್ಥೆ, ಆ ಸ್ವಪ್ನಾವಸ್ಥೆಯಲ್ಲಿ ಪೂರ್ವ ಸಂಸ್ಕಾರಗಳ ಒಂದು ಪ್ರಜ್ಞೆ ಇರುತ್ತೆ. ಅಂದರೆ ಜನ್ಮಗಳಲ್ಲಿ ನಾವು ಮಾಡಿದಂತಹ ಕರ್ಮಗಳ ಒಂದು ಸಂಸ್ಕಾರ ಆಗ್ಬೋದು, ಆ ಫಲಗಳಾಗ್ಬೋದು, ಅದರ ಒಂದು ಪ್ರಜ್ಞೆ, ಆ ಪ್ರಜ್ಞೆಗೆ ಆ ಸ್ವಪ್ನಾವಸ್ಥೆ ಅನ್ನೋದನ್ನು ಇಲ್ಲಿ ತಿಳಿಸಲಾಗುತ್ತೆ. ಈ ಒಂದು ಉ ಅನ್ನುವಂತಹ ಅಕ್ಷರ ವಿಷ್ಣು ದೇವರಿಗೆ ಸೇರಿದ್ದು, ಇದು ವಿಕಾಸವನ್ನು ಸೂಚಿಸುತ್ತೆ. ಅಂದರೆ ಪ್ರತಿ ಮಾನವರು ವಿಕಾಸವನ್ನು ಹೊಂದಬೇಕಾಗಿದೆ. ಈ ಉ ಅನ್ನುವಂತಹ ಅಕ್ಷರ ವಿಕಾಸವನ್ನು ಮತ್ತು ಇದರ ಪಾಲನೆ ಮಾಡುವಂತಹ ನಾರಾಯಣ ಅವರಿಗೆ ಸೇರಿದ್ದಾಗಿದೆ. ಮೂರನೆಯ ಅಕ್ಷರ ಮ ಅನ್ನುವಂತಹ ಅಕ್ಷರ. ಮ ಅನ್ನುವಂತಹ ಅಕ್ಷರವು ಸುಷುಪ್ತಿಯಲ್ಲಿ ಮೂರನೇ ಅವಸ್ಥೆಯಾದಂಥ ಸುಷುಪ್ತಿಗೆ ಇದು ಹೊಂದಿಕೊಂಡಿದೆ. ಈ ಒಂದು ಸುಷುಪ್ತಿಯಲ್ಲಿ ನಾವು ಅವಸ್ಥೆಗಳಲ್ಲಿ ನೋಡ್ಬೋದು, ನಿದ್ರಾ ಅವಸ್ಥೆಯಂತೆ ಈ ಸ್ಥಿತಿ ಇರುತ್ತೆ. ಅಂದರೆ ಯಾವುದೇ ಒಂದು ಪ್ರಜ್ಞೆ ಸ್ವಪ್ನಾವಸ್ಥೆ ಆಗ್ಬೋದು, ಜಾಗೃತಾವಸ್ಥೆ ಆಗ್ಬೋದು, ಇದಕ್ಕೂ ಮೀರಿದಂತಹ ಒಂದು ಅವಸ್ಥೆ. ಅಂದರೆ ಆತ್ಮ ತನ್ನಲ್ಲಿ ತಾನು ಲೀನ ಆಗುವಂತಹ ಅವಸ್ಥೆಯೇ ಈ ಸುಷುಪ್ತಿಯ ಅವಸ್ಥೆ ಆಗಿದೆ. ಅಂದರೆ ಒಂದು ರೀತಿಯ ಮೃತ್ಯು ಅವಸ್ಥೆ. ನಮಗೆಲ್ಲ ತಿಳಿದಿದೆ, ಮೃತ್ಯುವಿಗೆ ಈ ಸೃಷ್ಟಿಯ ಅಂತ್ಯವನ್ನು ಮಾಡುವವರು ಇದು ಯಾರಿಗೆ ಸೇರುತ್ತೆ?
ಇದು ರುದ್ರದೇವರಿಗೆ ಸೇರುತ್ತೆ. ಈ ರೀತಿ ಆ ಮತ್ತು ಉ ಮ ಈ ಮೂರೂ ಅಕ್ಷರಗಳು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸೇರುತ್ತೆ. ನಾವು ಯಾರೇ ಆಗಿರಬಹುದು, ಓಂ ಅನ್ನುವಂತಹ ಅಕ್ಷರವನ್ನು ನಿರಂತರವಾಗಿ ಪಠಿಸುತ್ತಾ ನಿರಂತರವಾಗಿ ನಾವು ಪಠನೆ ಮಾಡುತ್ತಿರುವಾಗ ಬ್ರಹ್ಮ ವಿಷ್ಣು ರುದ್ರದೇವರು ಈ ದೇವತೆಗಳ ಸಂಬಂಧಪಟ್ಟಂತಹ ಗ್ರಂಥಿಗಳ ಛೇದನೆ ಆಗುತ್ತೆ ಅನ್ನೋದನ್ನು ನಾವು ನಮ್ಮ ಶಾಸ್ತ್ರದಲ್ಲಿ ತಿಳಿಬಹುದು. ಹಾಗಾಗಿ ಓಂ ಅನ್ನುವಂತಹ ಅಕ್ಷರವು ಮನುಷ್ಯನ ಪ್ರಜ್ಞಾವಸ್ಥೆಗೆ ಹೊಂದಿಕೊಂಡಿದೆ. ಇದೇ ಕಾರಣಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಓಂ ಅನ್ನುವಂತಹ ಅಕ್ಷರವನ್ನು ಮೃತ್ಯು ಕಾಲದಲ್ಲಿ ಯಾವ ಒಬ್ಬ ವ್ಯಕ್ತಿಯು ಅದನ್ನು ಪಠಿಸುತ್ತಾ ಪ್ರಾಣವನ್ನು ತ್ಯಜಿಸುತ್ತಾರೆ ಅಂಥವರಿಗೆ ಪರಮಾಗತಿ ಪ್ರಾಪ್ತಿಯಾಗುತ್ತೆ. ಸಮಸ್ತ ಬ್ರಹ್ಮಾಂಡದಲ್ಲಿ ಮೊದಲು ಹೊರಹೊಮ್ಮಿದಂತಹ ಈ ಶಬ್ದದ ಬಗ್ಗೆ ನಾವು ತಿಳಿದುಕೊಂಡು ಈ ಶಬ್ದದ ಆಕೃತಿಯ ಬಳಕೆಯನ್ನು ನಾವು ಸರಿಯಾಗಿ ಮಾಡ್ಕೋಬೇಕಾಗುತ್ತೆ. ಮತ್ತು ಈ ಶಬ್ದವನ್ನು ನಾವು ಉಚ್ಚರಿಸುತ್ತಾ ನಮ್ಮಲ್ಲಿ ಆಗಬಹುದು, ನಾವು ಇರುವಂತಹ ಸ್ಥಳದಲ್ಲಿ ಆಗಬಹುದು, ನಕಾರಾತ್ಮಕವಾದಂತಹ ಶಕ್ತಿಯನ್ನು ಹೋಗಲಾಡಿಸಿ ಪಾಸಿಟಿವಿಟಿಯನ್ನು ತಂದುಕೊಳ್ಳುವಂತೆ ಈ ಅಕ್ಷರ, ಈ ಶಬ್ದವು ಮನುಷ್ಯನ ಜೀವನಕ್ಕೆ ಸಹಾಯಕಾರಿ ಮತ್ತು ಉನ್ನತಿಗಾಗಿ ಇದು ಕೊಂಡೊಯ್ಯುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಒಂದು ಅಳವಡಿಸಿಕೊಳ್ಳಬೇಕಾದರೂ ಅವರು ಸರಿಯಾಗಿ ಅದನ್ನು ತಿಳಿದುಕೊಳ್ಬೇಕಾಗತ್ತೆ. ಅದರ ಬಗ್ಗೆ ಹೆಚ್ಚು ಜ್ಞಾನ ಇರಬೇಕಾಗತ್ತೆ. ಆ ಜ್ಞಾನದಿಂದ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ತೇವೆ. ಅದೇ ಕಾರಣಕ್ಕೆ ನಾನು ಕೆಲವು ಆಳವಾದ ವಿಷಯಗಳನ್ನು ಅಧ್ಯಯನ ಮಾಡಿ ನಾನು ತಿಳಿಸ್ತಾ ಇರ್ತೇನೆ. ಈ ಓಂ ಅನ್ನುವಂತಹ ಅಕ್ಷರ ಬ್ರಹ್ಮಾಂಡದ ಮೊದಲನೆಯ ಶಬ್ದವು ಮನುಷ್ಯನ ಪ್ರಜ್ಞಾವಸ್ಥೆಗೆ ಸೇರಿಕೊಂಡಿದೆ. ಈ ಪ್ರಜ್ಞಾವಸ್ಥೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಅವರ ಆ ಒಂದು ಕರ್ತವ್ಯ ಏನಿದೆ, ಸೃಷ್ಟಿ, ಪಾಲನೆ ಮತ್ತು ಅಂತ್ಯ ಇದು ಸೇರಿದೆ. ಇದರ ಬಗ್ಗೆ ಸರಿಯಾಗಿ ಅರಿತುಕೊಂಡು ನಮ್ಮ ಅರಿವಿಗೆ ಈ ಅಕ್ಷರವು ಸಹಾಯಕಾರಿಯಾಗಿದೆ, ಈ ಶಬ್ದವು ಸಹಾಯಕಾರಿಯಾಗಿದೆ. ಪ್ರತಿಯೊಬ್ಬರಲ್ಲಿಯೂ ಬ್ರಹ್ಮಾಂಡದ ಸರ್ವ ಆತ್ಮಗಳ ಶಕ್ತಿ ಆದಂತಹ ಭಗವಂತನ ಶಕ್ತಿ ಅನುಭವ ನಿಮಗೆ ಅನುಭವಕ್ಕೆ ಬರಲಿ, ನಿಮ್ಮಲ್ಲಿರುವಂತಹ ಆ ಪ್ರಜ್ಞೆಯು ಜಾಗೃತಿ ಆಗಲಿ ಅನ್ನೋದನ್ನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.